ತೆಂಗು ಹಾಕ್ತಿರೋ, ತೆಂಗು ಜೊತೆ ಮತ್ತೆ ಅಡಿಕೆ ಹಾಕ್ತಿರೋ, ಅಥವಾ ಅಡಿಕೆ ಮತ್ತೆ ಬಾಳೆ ಹಾಕ್ತಿರೋ, ಯಾವುದೇ ಬೆಳೆ ಮಾಡಿ ಬೆಳೆ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಬೆಳೆಯಲ್ಲಿ ಬೆಳೀತಕ್ಕಂಥ ಮಣ್ಣಿನ ಸಂಪೂರ್ಣ ಮಾಹಿತಿ ನಿಮಗಿರಬೇಕು. ಅದು ಇರಬೇಕು, ವೈಜ್ಞಾನಿಕವಾಗಿರಬೇಕು. ಇವತ್ತು ಬೆಳೆ ಸಂಪೂರ್ಣ ಮಾಹಿತಿ, ವೈಜ್ಞಾನಿಕ ಮಾಹಿತಿ ಸ್ವಲ್ಪ ಜನಕ್ಕೆ ಬಹಳ ಕಡಿಮೆ ಗೊತ್ತಿದೆ. ನಮ್ಮ ಜಮೀನಲ್ಲಿ ನಿಮ್ಗೆ ಗೊತ್ತಿದೆ ಇಲ್ಲ, ಜಮೀನಿನ ನಿಮ್ಗೆ ಬಣ್ಣ ಗೊತ್ತಿದೆ, ಆ ಬಣ್ಣದಲ್ಲಿರ್ತಕ್ಕಂಥ ಯಾವ ಬೆಳೆಗಳು ಸೂಕ್ತ ಆಗುತ್ತೆ ಅನ್ನೋದು ಸ್ವಲ್ಪ ನಾಲೆಡ್ಜ್ ಕಡಿಮೆ. ಈ ಬೆಳೆ ನಮ್ಮ ಬೆಳೆಗೆ ಯಾವ ಬೆಳೆಗಳು, ಈ ಇರ್ತಕ್ಕಂಥ ಮಣ್ಣಿಗೆ ಯಾವ ಬೆಳೆಗಳು ಸೂಕ್ತ ಆಗ್ತವೆ ಅನ್ನೋದು ಸ್ವಲ್ಪ ಕಡಿಮೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾವಾಗಲೂ ಯಾವುದೇ ಬೆಳೆ ಮಾಡೋದಕ್ಕಿಂತ ಮುಂಚಿತವಾಗಿ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಬೇಕು ಅಂತಕ್ಕಂಥ ಕೆಲಸ. ಎಷ್ಟು ಜನ ಮಣ್ಣು ಪರೀಕ್ಷೆ ನಾವು ಮಾಡಿಸ್ತೀವಿ? ಯಾರಾದ್ರೂ ಮಾಡ್ತೀರಾ? ಯಾವಾಗ ಮಾಡ್ತೀರಿ ಅಂತಂದ್ರೆ ನಮ್ಗೆ ಏನಾದ್ರು ಸಬ್ಸಿಡಿ ಕೊಡಬೇಕಾದ್ರೆ ಕ್ಲೇಮ್ ಮಾಡಕ್ ಬೇಕಲ್ಲ. ಸಬ್ಸಿಡಿ ಅವಾಗ ಬಂದಾಗ ಕ್ಲೇಮ್ ಮಾಡ್ಕೊಳಕ್ಕೆ ಸಬ್ಸಿಡಿಗೊಂದು ಯಾವುದೋ ಡ್ರಿಪ್ ಅಪ್ಲಿಕೇಶನ್ ಮಾಡಿರ್ತೀರಿ, ಅಪ್ಲೈ ಮಾಡಿರ್ತೀರಿ, ಇಲ್ಲ ಏನೋ ಒಂದು ಕಾರ್ಯಕ್ರಮಕ್ಕಾಗಿರುತ್ತೆ. ಅದು ನಿಮಗೆ ಅವಾಗ ಮಣ್ಣು ನೀರು ಪರೀಕ್ಷೆ ನಮಗೆ ಸರ್ಟಿಫಿಕೇಟ್ ಬೇಕಂದಾಗ ಮಾತ್ರ ಆ ಮಣ್ಣನ್ನು ತಗೊಂಡು ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾರೆ. ಬಟ್ ಅದಲ್ಲ, ಆ ಕೆಲಸ ಆಗಬಾರ್ದು. ಯಾವುದೇ ಬೆಳೆ ಮಾಡೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಕಂಪಲ್ಸರಿ. ಯಾಕಂದ್ರೆ ನಿಮ್ಗೆ ಏನೇ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕಂತ ಮುಂಚೆ ಹಾಸ್ಪಿಟ್ಲಿಗೆ ಯೂಶ್ವಲ್ ಆಗಿ ಏನು ಟೆಸ್ಟ್ ಮಾಡ್ತೀವಿ ನಾವು? ಸುಮ್ಮನೆ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರ? ಬ್ಲಡ್ ಟೆಸ್ಟ್ ಅಂತೂ ಕಾಮನ್ ಆಗಿ ಮಾಡ್ತೀವಿ, ಹೌದಾ? ಬ್ಲಡ್ ಟೆಸ್ಟ್ ಮಾಡಿ, ಬ್ಲಡ್ ಟೆಸ್ಟ್ ಆಧಾರದ ಮೇಲೆ ಏನು ಸಮಸ್ಯೆ ಇದೆ ಅಂತ ತಿಳಿಸಿ, ಆ ಸಮಸ್ಯೆ ಆಧಾರದ ಮೇಲೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಅದೇ ಥರ ನಮಗೆ ಆಗಬೇಕಾಗಿದ್ದ ಕೆಲಸ ಅಂತಂದ್ರೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಕಂಪಲ್ಸರಿ ಆಗಬೇಕು ಅಂತ. ಮಣ್ಣು ಪರೀಕ್ಷೆ ಆಗಿ, ಮಣ್ಣು ಪರೀಕ್ಷೆಯಲ್ಲಿ ಏನೆಲ್ಲ ಪೋಷಕಾಂಶಗಳು ನಮ್ಮ ಮಣ್ಣಲ್ಲಿದೆ, ಅದ್ರ ಉದಾಹರಣೆ ನಾವು ಯೂರಿಯಾ ಜಾಸ್ತಿ ಬಳಸ್ತಿರ್ತೀರಿ, ಇಲ್ಲ ಪೊಟಾಸ್ ಬಳಸ್ತಿರ್ತೀರಿ, ಇಲ್ಲ ಎಲ್ಲರೂ ಫಾಸ್ಫರಸ್ ಸೂಪರ್ ಹಾಕ್ತಿರ್ತೀರಿ. ಆಲ್ರೆಡಿ ನಿಮ್ಮ ಮಣ್ಣಲ್ಲಿ ಪೊಟಾಸ್ ಜಾಸ್ತಿ ಇರ್ತದೆ, ಹಾಕೋ ಅವಶ್ಯಕತೆ ಏನಾಗಿರ್ತದೆ? ಹಾಕೋ ಪ್ರಮಾಣ ಕಡಿಮೆ ಮಾಡ್ಬೋದಾ? ನಿಮ್ಮಲ್ಲಿ ಉದಾಹರಣೆ ನಾವು ಇಲ್ಲ ಮಣ್ಣು ಪೊಟಾಶ್ ಅಂಶ ನಿಮ್ಮ ಮಣ್ಣಲ್ಲಿ ಜಮೀನು ಹೆಚ್ಚಿದೆ ಅಂತ ಹೇಳಿದ್ರೆ ಆಗ್ತಕ್ಕಂಥ ಪ್ರಮಾಣದಲ್ಲಿ ನೀವು ಕಡಿಮೆ ಮಾಡ್ಬೋದು. ಇದು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಆಗ ಖರ್ಚು ಕಡಿಮೆ ಆಗ್ತದೆ ಅಂತ. ಈಗ ಇವತ್ತು ಹಂಗೆ ಮಾಡ್ತಾ ಇದ್ರೆ ಎಲ್ಲರೂ ಇಲ್ಲ, ಮಕ್ಕಳಿಗೆ 2 ಚೀಲ ಹಾಕಿದ್ರೆ ನೀವು 3 ಚೀಲ ಹಾಕ್ತೀರ ಅಷ್ಟೇ. ಅದು ನಡೀತೈತೆ. ಚೆನ್ನಾಗಿ ಬೆಳೆದಾನೆ, ಎಷ್ಟು ಚೆನ್ನಾಗಿ ಬೆಳೆದಾನೆ, ಬಾಳೆ ಚೆನ್ನಾಗಿ ಬೆಳೆದಾನೆ, ನಾವು 3 ಚೀಲ ಹಾಕಿದ್ರೆ ಸರ್ ನಾವು 4 ಚೀಲ ಹಾಕಿದ್ರೆ ಅದಕ್ಕೆ ಚೆನ್ನಾಗಿ ಬರುತ್ತೆ, ಅಷ್ಟು ಮಾತ್ರ ಚೆನ್ನಾಗಿದೆ. ಆ ನಾಲೆಡ್ಜ್ ಚೆನ್ನಾಗಿದೆ, ಹೌದಾ? ಯಾಕಂದ್ರೆ ಅದು ಚೆನ್ನಾಗಿ ಹಾಕಿದ್ರೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರುತ್ತೆ. ಆ ನಾಲೆಡ್ಜ್ ಮೇಲೆ, ಆ ನಾಲೆಡ್ಜ್ ಅಲ್ಲ ಅದು. ಅದು ನಿಮಗೆ ಅನುಭವ ಇರ್ಬೋದು, ಬಟ್ ನಾಲೆಡ್ಜ್ ಅನ್ನೋದು ಏನಿದೆಯಲ್ಲ, ಆ ನಾಲೆಡ್ಜ್ ಅಂತಕ್ಕಂಥದ್ದು ನಿಮ್ಮ ಮಣ್ಣಲ್ಲಿ ಏನಿದೆ ಅಂತ ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ಆಗ್ಲಿಕ್ಕೆ ಕಡಿಮೆ, ಖರ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಭಾಳ ಸಲ ಹೇಳ್ತೀನಿ, ಖರ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಮಣ್ಣು ಪರೀಕ್ಷೆ ಮಾತ್ರ. ಮಣ್ಣು ಪ್ಲಸ್ ನೀರು ಪರೀಕ್ಷೆ ಕಂಪಲ್ಸರಿ ಆಗಬೇಕು, ಅವೆರಡೂ ಆಗಬೇಕು. ಭಾಳ ಸಲ ನೀರಿಗೂ ಕೂಡ ನಾನು ಹೇಳ್ತಿರ್ತೇನೆ. ಇವತ್ತು ಭಾಳಷ್ಟು ಶಾಂಪಿಸ್ಟು ಕೇಳಿಕೆ ಯಾವ ಬರ್ತದೆ ಅಂತಂದರೆ, ಗಿಡದ ಎಲೆ ತುದಿರು ಒಣಗಿದಾವೆ ಅಂತಕ್ಕಂಥದ್ದು 2 ದಿವಸ ಭಾಳ ಶಾಂಪಲ್ಸ್ ಬಂದು, ಗಿಡದ ತುದಿ ಇದೆಯಲ್ಲ, ಬಾಳೆ ಎಲೆ ಗಿಡದ ತುದಿಗಳು ಒಣಗಿದಂಗೆ ಆಗಿದಾವೆ, ಸುಟ್ಟಂಗಾಗಿದ್ದಾವೆ. ಗಿಡ ಒಣಗಿದ ಬೇರೆ, ಗಿಡ ಒಣಗ್ತವೆ ಅಂತಂದ್ರೆ ತರಮಾರಿ ಬಂದಿದೆ, ಗಿಡ ಒಣಗುತ್ತೆ. ಅದು ತರಮಾರಿಗೆ ಆಗಿರ್ತಕ್ಕಂಥ. ತರಮಾರಿ ಬಂದರೆ ಭಾಳಷ್ಟು ಬೇರೆ ಬೇರೆ ಕಾರಣ ನಾನು ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ, ನಾನು ಕೆಲವು ನೀವು ಭಾಳಷ್ಟು ಅನುಭವ ಇದ್ದೀರಿ, ಅನುಭವ ಜೊತೆ ನನ್ನ ಸ್ವಲ್ಪ ವಿಜ್ಞಾನ ಇದೆ, ಚರ್ಚೆ ಆಗಬೇಕು. ನಾನು ಕೆಲವೊಂದು ಹೇಳಿದ್ಮೇಲೆ ನಿಮ್ಮ ಜೊತೆ ಚರ್ಚೆ, ಭಾಳಷ್ಟು ಚರ್ಚೆ ಆಗಬೇಕು. ನಮ್ಗೆ ಭಾಳ ಫಾರ್ಮಾಲಿಟೀಸ್ ಇಲ್ಲ. ನಮ್ಗೆ ಈ ಥರ ಅಭಿಯಾನದಲ್ಲಿ ನಮಗೆ ಎಲ್ಲರಿಗೂ ಹೂವು ಹಾರಿ ಹೂವು ಹಾಕಿ ಅಂತ ಅಭಿಯಾನದಲ್ಲಿ ಇರ್ತವೇನಿಲ್ಲ. ನಮಗೆ ನಿಮ್ಮ ಜೊತೆ ನೇರ ಚರ್ಚೆ, ಯಾಕಂದ್ರೆ ನಮ್ಗೆ ಯಾವ ಕಾರ್ಯಕ್ರಮಗಳಲ್ಲಿ ನೇರ ಚರ್ಚೆ ಆಗಬೇಕು, ಮಾಹಿತಿ ಕೊಡಬೇಕು, ಅಷ್ಟೇ ವಿಚಾರ. ಆ ದೃಷ್ಟಿಯಿಂದ ಅದಕ್ಕೂ ಸಹಕರಿಸ್ತಿದ್ದಾರೆ. ಯಾಕಂದ್ರೆ ನಮ್ಮ ಫಾರ್ಮಾಲಿಟೀಸ್ ಆ ಥರ ಇದ್ದಾವೆ. ನಾವು ಯಾವುದನ್ನು ಯಾವುದೋ ಜಸ್ಟ್ ಚರ್ಚೆ ಮಾಡಲಿಕ್ಕೆ ಅಷ್ಟೇ ಮಾಡ್ತೀವಿ. ಆ ದೃಷ್ಟಿಯಿಂದ ನೀರು ಪರೀಕ್ಷೆ ಕಂಪಲ್ಸರಿ ಆಗಬೇಕು. ನೀರು ನಿಮ್ಮ ಜಮೀನು ನೀರು ಯಾರಾದರೂ ಪರೀಕ್ಷೆ ಮಾಡಿಸಿದ್ರೆ ಯಾರು ಮಾಡಿಸಿಲ್ಲ.